ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮುರಿದು ಬೀಳುವಂತಹ ಹಂತದಲ್ಲಿದೆಯಾ ಅಥವಾ ಈ ಭಿನ್ನ ಹೇಳಿಕೆಗಳು ಬರ್ತಾ ಇರೋದು, ಅಸಮಾಧಾನದ ಹೇಳಿಕೆಗಳು ಬರ್ತಿರೋದು ಯಾವ ಕಾರಣಕ್ಕಾಗಿ ಅಂತ ಹುಡುಕ್ತಾ ಹೋದಾಗ ಸಿಗುವಂತಹ ಉತ್ತರ ಕೋಲಾರ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರಕ್ಕಾಗಿ ಬಿಜೆಪಿ ಜೆಡಿಎಸ್ ಎರಡೂ ಪಟ್ಟನ್ನ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾವೆ. ನಮಗೆ ಜೆಡಿಎಸ್ ನ ಕೋಲಾರ ಕೊಡದೇ ಇದ್ರೆ ಮೈತ್ರಿ ಮಾಡ್ಕೊಂಡು ಏನು ಪ್ರಯೋಜನ ಅನ್ನುವಂತಹ ಪ್ರಶ್ನೆ ಜೆಡಿಎಸ್ ನದ್ದು. ಕೇವಲ ಎರಡು ಕ್ಷೇತ್ರಕ್ಕಾಗಿ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತಾ ಅನ್ನುವ ಬೇಸರವನ್ನ ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ. ನಮಗ್ ವಿಶ್ವಾಸ ಇದೆ, ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಏನು ನಿನ್ನೆ ದಿನ ನಾನು ನಮ್ಮ ಪಕ್ಷದ ಕೋರ್ ಕಮಿಟಿಯ ಸದಸ್ಯರುಗಳು ಮತ್ತು ನಮ್ಮ ಪಕ್ಷದಿಂದ 28 ಲೋಕಸಭಾ ಕ್ಷೇತ್ರದಲ್ಲಿ JDS ಮತ್ತು BJPಯ ಕಾರ್ಯಕರ್ತರುಗಳು ಒಟ್ಟಾಗಿ ವಿಶ್ವಾಸದಲ್ಲಿ ಕೆಲಸ ನಿರ್ವಹಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಮುಖವಾದ ಉದ್ದೇಶ ಏನಿಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವು ಸಂಪರ್ಕದ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಂದು ಪಕ್ಷದ ನಿನ್ನೆ ಸಭೆಯಲ್ಲಿ ಪ್ರಮುಖವಾಗಿ ಏನು ಚರ್ಚೆಗಳಾಗಿತ್ತು. ವಾಸ್ತವಾಂಶವನ್ನು ನಿಮ್ಮ ಗಮನಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ತಂದಿದ್ದೇನೆ. ಇನ್ನು ಸೀಟ್ ಹೊಂದಾಣಿಕೆಯ ವಿಷಯದಲ್ಲಿ ನಾನೇನು ನಿನ್ನೆ ಹೇಳಿದ್ದೇನೆ, ನಾವು ಪ್ರಾರಂಭಿಕ ಹಂತದಿಂದಲೂ 3 ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು. BJPಯಿಂದ ನಮಗೆ ದೆಹಲಿ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಜೊತೆ ಚರ್ಚೆ ಮಾಡಿದ್ದಾರೆ. ರಾತ್ರಿ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ. ಮಾನ್ಯ HD ಕುಮಾರಸ್ವಾಮಿ ಅವರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ. ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಕೋಲಾರಕ್ಕಾಗಿ ಹಾಗಾದ್ರೆ ದಳಪತಿಗಳು ಪಟ್ಟು ಹಿಡಿದು ಯಾವ ಕಾರಣಕ್ಕೆ? ಕೋಲಾರ ಜಿಲ್ಲೆಯಲ್ಲಿ ಜೆಡಿಎಸ್ಗೆ 3 ಶಾಸಕರ ಬಲ ಇದೆ. ನಾವೇ ಸ್ಟ್ರಾಂಗ್ ಇದ್ದೀವಿ, ಹಾಗಾಗಿ ನ್ಯಾಯವಾಗಿ ನಾವು ಟಿಕೆಟ್ ಕೇಳ್ತಾ ಇರುವುದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆ HD ಕುಮಾರಸ್ವಾಮಿ ಅವರದ್ದು. ಮುಳುಬಾಗಿಲಿನಲ್ಲಿ ಸಮೃದ್ಧಿ ಮಂಜುನಾಥ್ ಹಾಲಿ ಶಾಸಕರಿದ್ದಾರೆ, ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಸದ್ಯ HD ಕುಮಾರಸ್ವಾಮಿ ಅವರು ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಮೈತ್ರಿ ಬಹಳ ಗಟ್ಟಿಯಾಗಿ ಹೋಗ್ತಾ ಇದೆ, ಜೊತೆಯಾಗಿ ಹೋಗ್ತಿದ್ದಾರೆ ಅನ್ನುವಂತಹ ಚರ್ಚೆಗಳ ಬೆನ್ನಲ್ಲೇ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಹಳ ಮಿಸ್ಕಮ್ಯುನಿಕೇಶನ್, ಬಹಳ ಗ್ಯಾಪ್. ಕಾರಣ ಏನು? ಕಾರಣ ಕೋಲಾರ ಲೋಕಸಭಾ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರಕ್ಕಾಗಿ ಯಾಕಿಷ್ಟು ಪಟ್ಟು ಅಂತ ಹೇಳಿ ವಿದ್ಯಾಶ್ರೀ, ಏನು JDS ಮತ್ತೆ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮೈತ್ರಿ ಮಾಡ್ಕೊಂಡಿರುವಂತದ್ದು ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಕಟ್ಟಿ ಹಾಕಬೇಕು. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದು ಏನು ಆಡಳಿತವನ್ನು ನಡೆಸ್ತಾ ಇದೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇದು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ JDS ನಾಯಕರು ಖುದ್ದು ಏನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು. ಈ ಸಂದರ್ಭದಿಂದ ಕೂಡ ಅವರು ಹೇಳ್ತಾ ಇರುವಂತದ್ದು ಮೈತ್ರಿ ಬಹಳ ಗಟ್ಟಿಯಾಗಿದೆ, ನಾವು ಸ್ಪಷ್ಟವಾಗಿದ್ದೇವೆ, ಯಾವುದೇ ಗೊಂದಲ ಇಲ್ಲ ಮೈತ್ರಿ ಅನ್ನೋ ಒಂದು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಸೀಟು ಹಂಚಿಕೆ ವಿಚಾರವಾಗಿ ಕಳೆದ 3-4 ಬಾರಿ ಏನು ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಆಗಿರ್ಬೋದು, ಜೊತೆಗೆ ಪ್ರಧಾನಿ ಮೋದಿ ಅವರನ್ನು ಕೂಡ ಖುದ್ದು ಭೇಟಿ ಮಾಡಿದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳುವಂತ ಮಾತುಗಳನ್ನ ನಾವು ನೋಡಿದ್ದೆ. ಆದ್ರೆ ಏನು ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಏನು ಕೊನೆ ಹಂತದ ಅಂದ್ರೆ ನೋಟಿಫಿಕೇಶನ್ ಕೂಡ ಚುನಾವಣೆ ನೋಟಿಫಿಕೇಶನ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸೀಟು ಹಂಚಿಕೆ ಮಾಡ್ಕೊಂಡ್ರೆ ಪ್ರಚಾರ ಮಾಡ್ಲಿಕ್ಕೆ ಕೂಡ ಸೂಕ್ತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾತುಕತೆ ವೇಳೆ 2 ಕ್ಷೇತ್ರಗಳನ್ನ ಮಾತ್ರ ಬಿಜೆಪಿ ನಾಯಕರು JDSಗೆ ಬಿಟ್ಕೊಡ್ಲಿಕ್ಕೆ
ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅದರಲ್ಲೂ ಮಂಡ್ಯ ಮತ್ತೆ ಹಾಸನ ಈ 2 ಕ್ಷೇತ್ರಗಳನ್ನ ಬಿಟ್ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಇದಕ್ಕೆ ಅಲ್ಲೇ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ಕುಮಾರಸ್ವಾಮಿ ಅವರು ನಿನ್ನೆವರೆಗೂ ಒಂದು ಡೆಡ್ ಲೈನ್ ಅನ್ನ ಬಿಜೆಪಿ ನಾಯಕರಿಗೆ ನೀಡಿದ್ರು. ಹೀಗಾಗಿ ಖುದ್ದು ಒಂದು ಕೋರ್ ಕಮಿಟಿ ಒಂದು ಸಭೆಯನ್ನು ಕರೆದಿದ್ರ ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗದ ಜೆಡಿಎಸ್ ನಾಯಕರ ಒಂದು ಸಭೆಯನ್ನು ಕರೆದು ಈ ಸಭೆಯಲ್ಲಿ ರಾಜ್ಯದ ಬಿಜೆಪಿ ನಾಯಕರ ಜೊತೆಗೆ ಕೇಂದ್ರದ ಹೈಕಮಾಂಡ್ ನಾಯಕರು ನಡೆದುಕೊಂಡಂತ ರೀತಿಗಳು, ನಡವಳಿಕೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ 2 ಬಾರಿ ಬಂದರೂ ಕೂಡ ಜೆಡಿಎಸ್ ನಾಯಕರಿಗೆ ಯಾವುದೇ ರೀತಿಯ ಕಮ್ಯುನಿಕೇಶನ್ ಅನ್ನ ಮಾಡಿರ್ಲಿಲ್ಲ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಿಲ್ಲ ಅಥವಾ ಕುಮಾರಸ್ವಾಮಿ ಅವರನ್ನ ಈ 2 ಕಾರ್ಯಕ್ರಮಗಳಿಗೆ ಕರೆಯುವಂತ ಕೆಲಸ ಮಾಡಿರಲಿಲ್ಲ. ಇನ್ನು ಹಾಸನದಲ್ಲಿ ಪ್ರೀತಮ್ ಗೌಡ ವರ್ಸಸ್ ಪ್ರಜ್ವಲ್ ಒಂದು ತಾರಕಕ್ಕೇರುವಂತದ್ದು, ಜೊತೆಗೆ ಆ ಮಂಡ್ಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸುಮಲತಾ ಅವರು ಇನ್ನೂ ಮೈತ್ರಿ ಆಗಿಲ್ಲ, ಈ ಒಂದು ಕ್ಷೇತ್ರದ ಬಿಜೆಪಿಗೆ ಸಿಗುತ್ತೆ, ನಾನೇ ಸ್ಪರ್ಧೆ ಮಾಡ್ತೇನೆ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ಎರಡು ಮುಜುಗರ ತಪ್ಪಿಸುವಂತ ಕೆಲಸಗಳನ್ನ ಬಿಜೆಪಿ ನಾಯಕರು ಖುದ್ದು ಇನ್ವಾಲ್ವ್ ಆಗಿ ಇದನ್ನ ಸಾಲ್ವ್ ಮಾಡಲಿಲ್ಲ. ಜೊತೆಗೆ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಟ್ಟನ್ನ ಹಿಡಿದಿರುವಂತದ್ದು ಕುಮಾರಸ್ವಾಮಿ ಅವರು. ಯಾಕಂದ್ರೆ 2 ಕ್ಷೇತ್ರಗಳಲ್ಲಿ ನಾವು ಸುಲಭವಾಗಿ ಗೆಲ್ತೇವೆ, ತಮಗೆ ಆದಂತಹ ಒಂದು ಮತ ಬ್ಯಾಂಕ್ ಇದೆ. ಆದ್ರೆ ಕೋಲಾರದಲ್ಲಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಗಳಿಸಿದ್ದೇವೆ. ಹಾಗಾಗಿ ಈ ಒಂದು ಕ್ಷೇತ್ರ ಕೂಡ ತಮಗೆ ಬೇಕು. ಯಾಕಂದ್ರೆ ಶಾಸಕರಿ ಬೆಲೆ ಜೊತೆಗೆ ಒಕ್ಕಲಿಗರ ಬೆಲ್ಟ್ ಆಗಿರುವ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ಮತಗಳ ಗಳಿಸಿರುವ ಆಧಾರದ ಮೇಲೆ ತಮಗೆ ಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ರು. ಹೀಗಾಗಿ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಕೋಲಾರಕ್ಕೆ ಸಾಕಷ್ಟು ಪಟ್ಟಿ ಹಿಡಿದು ಈ ಒಂದು ವಿಚಾರ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿರುವಂತದ್ದು. ಇದೆಷ್ಟು. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.